ನಾಯಕತ್ವದ ದೃಷ್ಟಿಯಿಂದ ಪರಸ್ಪರ ಒಪ್ಪಂದ ಅದಕ್ಕೆ ಸ್ವಲ್ಪ ಅನುಮಾನಗಳಿದೆ. ಇಬ್ರು ಒಟ್ಟಿಗೆ ಸೇರಿದ್ರಿ ಅದಕ್ಕೋಸ್ಕರ ಇಬ್ರೇನು 136 ಜನ ಒಟ್ಟಿಗಿದ್ದೀವಿ. ಅಧಿಕಾರಿಗಳು ಯಾರು ಇರ್ಲಿಲ್ವಲ್ಲ ಸರ್, ಅದಕ್ಕೆ ಅಧಿಕಾರಿ ಆಗ್ಬೇಕು ನಮ್ಗೆ, ಯಾವ ಅಧಿಕಾರಿನೂ ಬೇಡ. ಭವಿಷ್ಯದ ಪರಸ್ಪರ ಒಪ್ಪಂದ ಏನಾದ್ರು ಯಾವ ಅಧಿಕಾರದ ಇದು ಇಲ್ಲ, ಏನು ಇಲ್ಲ. 136 ಜನ ಒಗ್ಗಟ್ಟಾಗಿದ್ದೀವಿ, ಆಯ್ತಾ. ಒಬ್ಬ ನಾಯಕ ಅಂತ ಅಂದಮೇಲೆ ನಾಯಕನಿಗೆ ಯಾವ ಅಧಿಕಾರಿನೂ ಬೇಕಾಗಿಲ್ಲ. ಅಲ್ಟಿಮೇಟ್ಲಿ ನಾವು ಆಲೋಚನೆ ಮಾಡ್ತೀವಿ, ಚರ್ಚೆ ಮಾಡ್ತೀವಿ, ಅಭಿಪ್ರಾಯ ಕೇಳ್ತೀವಿ. ಒಬ್ಬ ಮಾತಾಡೋನು ಒಬ್ಬನೇ, ಡಿಸಿಷನ್ ಕೊಡೋನು ಒಬ್ಬನೇ. ಅವರಿಗೆ ಕೆಲವೊಂದು ಮಾಹಿತಿಗಳು ಸೋರಿಕೆ ಆಗ್ತಿದ್ದಾವೆ ಸರ್ಕಾರದಿಂದ, ಇಲ್ಲ ಅಧಿಕಾರಿಗಳ ಮಟ್ಟದಿಂದ ಅನ್ನುವಂತ ಚರ್ಚೆ. ನನ್ನನ್ನು ಕೂಡ ಹೇಳಿದ್ರು, ಅವ್ರಿಗಿಂತ ಚೆನ್ನಾಗಿ ಇಂಟೆಲಿಜೆನ್ಸ್ ಮಾಹಿತಿ ನನಗೆ ಬರುತ್ತೆ ಅಂತ. ಅದ್ರ ಮೇಲೆ ಏನಾದ್ರು ಕಣ್ಣಿಡುವ ಸಂಬಂಧಪಟ್ಟಂತೆ ಯಾರಿಗೆ HD ಕುಮಾರಸ್ವಾಮಿ ಮಾಹಿತಿಗಳು ನೋಡಿ, ಮೋದಿ ಅವರು ಒಳ್ಳೆ ಪೋರ್ಟ್ಫೋಲಿಯೋ ಕೊಟ್ಟಿದ್ದಾರೆ. ಸ್ಟೀಲು, ಇಂಡಸ್ಟ್ರೀಸು ದೊಡ್ಡ 2 ಪೋರ್ಟ್ಫೋಲಿಯೋ ದೊಡ್ಡದಾಗಿ ಕೊಟ್ಟವ್ರೆ. ಅವ್ರಿಗೆ ಪಾಪ ಒಳ್ಳೆ ಅವಕಾಶ ಸಿಕ್ಕಿದೆ. ಯೋಗಕ್ಕಿಂತ ಯೋಗಕ್ಷೇಮ ಇಂಪಾರ್ಟೆಂಟ್. ರಾಜ್ಯಕ್ಕೆ ದೊಡ್ಡ ತಂದು ಒಂದು 50,000 ಜನಕ್ಕೋ 1,00,000 ಜನಕ್ಕೋ ಉದ್ಯೋಗ ಕೊಡುವಂಥದ್ದು ಏನಾದ್ರು ಒಂದು ಇಲ್ಲಿ ಮಾಡಲಿ. ಈ ರಾಜಕಾರಣ, ಈ ಮಾತು ಇವೆಲ್ಲ ಬಿಟ್ಬಿಟ್ಟು ನಮ್ಮ ಸರ್ಕಾರ ಕೂಡ ಅವ್ರಿಗೆ ಏನೇನು ಬೇಕೋ ಸಹಕಾರ ಕೊಡೋಕ್ಕೆ ನಾವು ರೆಡಿ ಇದ್ದೀವಿ. ದೊಡ್ಡ ಹಾಸನಕ್ಕೋ, ಮಂಡ್ಯಕ್ಕೋ, ಬೆಂಗಳೂರಿಗೋ, ಬೀದರ್ಗೋ, ಗುಲ್ಬರ್ಗಕ್ಕೋ ರಾಜ್ಯಕ್ಕೆ ಏನಾದ್ರು ಮಾಡಿ ಅವ್ರ ಕಾಲದಲ್ಲಿ ಏನಾದ್ರು ಒಂದು ಬಿಟ್ಟು ಹೋಗ್ಲಿ, ಅದು ನಾವು ಆಸೆ ಪಡ್ತೀವಿ. ಮಿಕ್ಕಿದೆಲ್ಲ ಇರ್ತದೆ. ಯಾಕೆ ಇಂಥ ಅವಕಾಶನ ಕಳ್ಕೊಂಡು ಯಾಕೆ ಹಾಳು ಮಾಡ್ಕೊಳ್ತಾ ಇದ್ದಾರೆ? ಎಡಿಜಿಪಿ ಚಂದ್ರಶೇಖರ್ ಬರ್ದಿರೋ ಪತ್ರ KPCC ರೆಡಿ ಆಯಿತು ಅಂತ ಹೇಳಿದ್ರು. ತನಿಖಾಧಿಕಾರಿ ಮೇಲೇನೆ ಆರೋಪ ಮಾಡ್ತಾ ಇದ್ದಾರೆ. ಅದು ಅವ್ರಿಗೂ ಇವ್ರಿಗೂ ಇಬ್ಬರಿಗೂ ವಿಚಾರ. ಎನ್ಕ್ವೈರಿ ಮಾಡೋರು ಅವರು, ರಿಪೋರ್ಟ್ ಕೊಟ್ಟಿರೋರು. ನಮಗೂ ಇದಕ್ಕೂ ಸಂಬಂಧ.